ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್. ಈ ವಿಡಿಯೋದಲ್ಲಿ ಸೆಕೆಂಡ್ PUC ಕೆಮಿಸ್ಟ್ರಿಯ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ವಿತ್ ಆನ್ಸರ್ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವೆಶನ್, ರೈಟ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದ SN1 ಮೆಕ್ಯಾನಿಸಮ್ ಫಾರ್ ದ ಕನ್ವರ್ಷನ್ ಆಫ್ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಟು ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್. ಸೊ ಇಲ್ಲಿ ಕೇಳಿರುವಂಥದ್ದು SN1 ಮೆಕ್ಯಾನಿಸಮ್. ಸೊ ಏನು ಕನ್ವರ್ಟ್ ಆಗ್ತಿದೆ? ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಇಸ್ ಕನ್ವರ್ಟೆಡ್ ಇಂಟು ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್. ಸೊ ಇದೆಲ್ಲ ನೋಡೋದಕ್ಕಿಂತ ನೀವು SN1 ಮೆಕ್ಯಾನಿಸಮ್ ಅಂತ ಫಸ್ಟ್ ನೋಡ್ಕೊಂಬಿಡಿ. ಸೊ SN1 ಮೆಕ್ಯಾನಿಸಮ್ ಆ್ಯಂಡ್ SN2 ಮೆಕ್ಯಾನಿಸಮ್, ಸೊ ಎರಡೂ ಕೂಡ ಇಂಪಾರ್ಟೆಂಟ್ ಕ್ವೆಶನ್ಸ್. ಸೊ ಈಗ ಫಸ್ಟ್ ನಾವು SN1 ಮೆಕ್ಯಾನಿಸಮ್ ನೋಡೋಣ. ದ ರಿಯಾಕ್ಷನ್ ಬಿಟ್ವೀನ್ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಆ್ಯಂಡ್ ಹೈಡ್ರಾಕ್ಸೈಡ್ ಅಯಾನ್ ಈಲ್ಡ್ಸ್ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್. ಇಲ್ಲೇನಾಗ್ತಿದೆ? ಟರ್ಷರಿ ಬ್ಯೂಟೈಲ್ ಬ್ರೋಮೈಡನ್ನು ಹೈಡ್ರಾಕ್ಸೈಡ್ ಅಯಾನ್ ಜೊತೆಗೆ ರಿಯಾಕ್ಟ್ ಮಾಡ್ತಿದ್ದಾರೆ. ಸೊ ಆಗ ನಮಗೆ ಬರುವಂಥ ಪ್ರಾಡಕ್ಟು ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಆಗಿರುತ್ತೆ. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ, ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ CH3 ಥ್ರೈಸ್ CBr ಪ್ಲಸ್ OH- ಹೈಡ್ರಾಕ್ಸೈಡ್ ಅಯಾನು. ಸೊ ಗಿವ್ ರೈಸ್ ಟು ರಿಯಾಕ್ಟ್ ಆಗಿ ನಮಗೆ ಬರುವಂಥ ಪ್ರಾಡಕ್ಟು ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ CH3 ಥ್ರೈಸ್ COH ಪ್ಲಸ್ Br-. ಸೊ ಟರ್ಷರಿ ಬ್ಯೂಟೈಲ್ ಬ್ರೋಮೈಡನ್ನು 2-bromo-2-methyl propane ಅಂತಲೂ ಕೂಡ ಕರೀತಾರೆ. ಆ್ಯಂಡ್ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ನ 2-methyl propane 2-ol ಅಂತಲೂ ಕೂಡ ಕರೀತಾರೆ. ಇದರ ಮೆಕ್ಯಾನಿಸಮ್ ನೋಡೋಣ. ಇಟ್ ಅಕರ್ಸ್ ಇನ್ 2 ಸ್ಟೆಪ್ಸ್. ಸೊ ಇದು 2 ಸ್ಟೆಪ್ಪಲ್ಲಿ ಆಗುವಂಥ ರಿಯಾಕ್ಷನ್ನು. ಸ್ಟೆಪ್ 1, ದ ಪೋಲರೈಸ್ಡ್ CBr ಬಾಂಡ್ ಅಂಡರ್ಗೋಸ್ ಸ್ಲೋ ಕ್ಲೀವೇಜ್ ಟು ಪ್ರೊಡ್ಯೂಸ್ ಎ ಕಾರ್ಬೋಕ್ಯಾಟಯಾನ್ ಆ್ಯಂಡ್ ಎ ಬ್ರೋಮೈಡ್ ಅಯಾನ್. ಇಲ್ಲಿ CBr ಬಾಂಡು ಬ್ರೇಕ್ ಆಗ್ತಿದೆ, ಅಂದರೆ ಸ್ಲೋ ಕ್ಲೀವೇಜ್. ಸೊ ಕ್ಲೀವೇಜ್ ಆದಾಗ ನಮಗೆ ಬರುವಂಥ ಪ್ರಾಡಕ್ಟು ಕಾರ್ಬೋಕ್ಯಾಟಯಾನ್ ಆ್ಯಂಡ್ ಬ್ರೋಮೈಡ್ ಅಯಾನ್. ಕಾರ್ಬೋಕ್ಯಾಟಯಾನ್ ಅಂದರೆ ಕಾರ್ಬನ್ಗೆ ಪಾಸಿಟಿವ್ ಚಾರ್ಜ್ ಇರುತ್ತೆ. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಇದೆ. ಸೊ ಇದು ಸ್ಲೋ ಕ್ಲೀವೇಜ್ ಆಗಿ ಬರುವಂಥ ಪ್ರಾಡಕ್ಟು ಕಾರ್ಬೋಕ್ಯಾಟಯಾನ್ ಆ್ಯಂಡ್ ಬ್ರೋಮೈಡ್ ಅಯಾನ್. ನೆಕ್ಸ್ಟ್ ಸ್ಟೆಪ್ 2, ದ ಕಾರ್ಬೋಕ್ಯಾಟಯಾನ್ ಈಸ್ ದೆನ್ ಅಟ್ಯಾಕ್ಡ್ ಬೈ ನ್ಯೂಕ್ಲಿಯೋಫೈಲ್ ಟು ಫಾರಮ್ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್. ಸೊ ಏನು ಸ್ಟೆಪ್ 1ಅಲ್ಲಿ ಕಾರ್ಬೋಕ್ಯಾಟಯಾನ್ ಫಾರ್ಮ್ ಆಗಿದೆ. ಸೊ ಇದು ನ್ಯೂಕ್ಲಿಯೋಫೈಲಿಂದ ಅಟ್ಯಾಕ್ ಆಗಿ ನಮಗೆ ಬರುವಂಥ ಪ್ರಾಡಕ್ಟು ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಕಾರ್ಬೋಕ್ಯಾಟಯಾನ್ ಫಾರ್ಮ್ ಆಗಿದೆ ಅಲ್ವಾ ಫಸ್ಟ್ ಸ್ಟೆಪ್ಪಲ್ಲಿ. ಸೊ ಅದು ಹೈಡ್ರಾಕ್ಸೈಡ್ ಅಯಾನಿಂದ ಅಟ್ಯಾಕ್ ಆಗ್ತಿದೆ. ಸೊ ಹೈಡ್ರಾಕ್ಸೈಡ್ ಅಯಾನ್ ಇಲ್ಲಿ ನ್ಯೂಕ್ಲಿಯೋಫೈಲ್ ಆಗಿರುತ್ತೆ. ಸೊ ಆಗ ನಮಗೆ ಬರುವಂಥ ಪ್ರಾಡಕ್ಟು ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್. ಸೊ ಇದು SN1 ಮೆಕ್ಯಾನಿಸಮ್. ನೆಕ್ಸ್ಟ್ ಕ್ವೆಶನ್, ಡಿಸ್ಕ್ರೈಬ್ ದ ಪ್ರೋಸೆಸ್ ಆಫ್ ಪ್ರಿಪರೇಷನ್ ಆಫ್ ಪೊಟ್ಯಾಷಿಯಮ್ ಡೈಕ್ರೋಮೇಟ್ ಫ್ರಮ್ ಕ್ರೋಮೈಟ್ ಓರ್. ಸೊ ಇಲ್ಲಿ ಕೇಳಿರುವಂಥದ್ದು ಕ್ರೋಮೈಟ್ ಓರನ್ನು ಯೂಸ್ ಮಾಡಿಕೊಂಡು ಪೊಟ್ಯಾಷಿಯಮ್ ಡೈಕ್ರೋಮೇಟ್ನ ಹೇಗೆ ಪ್ರಿಪೇರ್ ಮಾಡ್ತಾರೆ ಅನ್ನುವಂಥ ಪ್ರೋಸೆಸ್ನ ಡಿಸ್ಕ್ರೈಬ್ ಮಾಡಿ ಅಂತ. ಸೊ ಈ ರೀತಿ ಆದರೂ ಕೇಳ್ಬೋದು. ಅಥವಾ ಇನ್ನೊಂದು ಕ್ವೆಶನ್ ಇದೆ, ರೈಟ್ ದ ಕೆಮಿಕಲ್ ಈಕ್ವೇಷನ್ಸ್ ಫಾರ್ ದ ಮ್ಯಾನುಫ್ಯಾಕ್ಚರ್ ಆಫ್ ಪೊಟ್ಯಾಷಿಯಮ್ ಡೈಕ್ರೋಮೇಟ್ ಫ್ರಮ್ ಕ್ರೋಮೈಟ್ ಓರ್. ಸೊ ಈ ರೀತಿ ಆದರೂ ಕೇಳ್ಬೋದು. ಸೊ ಎರಡೂ ಕೂಡ ಸೇಮ್ ಆನ್ಸರ್, ಬಟ್ ಇಲ್ಲಿ ಕೆಮಿಕಲ್ ಈಕ್ವೇಷನ್ಸ್ ಬರೆದ್ರೆ ಸಾಕು ಈ ಕ್ವೆಶನ್ ಕೇಳಿದರೆ. ಅಂದರೆ ರೈಟ್ ದ ಕೆಮಿಕಲ್ ಈಕ್ವೇಷನ್ಸ್ ಅಷ್ಟೇ ಕೇಳಿದ್ದಾರೆ. ಸೊ ಇಲ್ಲಿ ಥರ ಕೇಳಿದಾಗ ಫಸ್ಟ್ ಏನಿದೆ, ಡಿಸ್ಕ್ರೈಬ್ ದ ಪ್ರೋಸೆಸ್ ಆಫ್ ಪ್ರಿಪರೇಷನ್ ಆಫ್ ಪೊಟ್ಯಾಷಿಯಮ್ ಡೈಕ್ರೋಮೇಟ್ ಫ್ರಮ್ ಕ್ರೋಮೈಟ್ ಓರ್ ಅಂತ ಕೇಳಿದಾಗ ಸೊ ಇಲ್ಲಿ ನೀವು ಒಂದಿಷ್ಟು ಎಕ್ಸ್ಪ್ಲನೇಷನ್ನ ಬರೀಬೇಕಾಗುತ್ತೆ. ಪೊಟ್ಯಾಷಿಯಮ್ ಡೈಕ್ರೋಮೇಟ್ ಈಸ್ ಒಬ್ಟೈನ್ಡ್ ಬೈ ದ ಫ್ಯೂಷನ್ ಆಫ್ ಕ್ರೋಮೈಟ್ ಓರ್ ವಿತ್ ಸೋಡಿಯಂ ಕಾರ್ಬೋನೇಟ್ ಇನ್ ಫ್ರೀ ಆಕ್ಸೆಸ್ ಆಫ್ ಏರ್. ಇಲ್ಲಿ ಕ್ರೋಮೈಟ್ ಓರನ್ನು ಸೋಡಿಯಂ ಕಾರ್ಬೋನೇಟ್ ಜೊತೆಗೆ ಫ್ಯೂಸ್ ಮಾಡ್ತಿದ್ದಾರೆ. ಫ್ಯೂಷನ್ ಅಂದರೆ ಮಿಕ್ಸ್ ಮಾಡುವಂಥದ್ದು ಇನ್ ದ ಪ್ರೆಸೆನ್ಸ್ ಆಫ್ ಏರ್. ಆಗ ನಮಗೆ ಬರುವಂಥ ಪ್ರಾಡಕ್ಟು ಪೊಟ್ಯಾಷಿಯಮ್ ಡೈಕ್ರೋಮೇಟ್ ಆಗಿರುತ್ತೆ. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ, ಐರನ್ ಕ್ರೋಮೈಟ್ ದಟ್ ಈಸ್ 4FeCr2O4 ಪ್ಲಸ್ ಸೋಡಿಯಂ ಕಾರ್ಬೋನೇಟ್ 8Na2CO3 ಪ್ಲಸ್ 7O2 ಗಿವ್ ರೈಸ್ ಟು ಸೋಡಿಯಂ ಕ್ರೋಮೇಟ್ Na2CrO4 8Na2CrO4 ಪ್ಲಸ್ ಫೆರಿಕ್ ಆಕ್ಸೈಡ್ 2Fe2O3 ಪ್ಲಸ್ 8CO2. ಇಲ್ಲಿ ಕ್ರೋಮೈಟ್ ಓರನ್ನು ಅಂದರೆ ಐರನ್ ಕ್ರೋಮೈಟನ್ನು ಸೋಡಿಯಂ ಕಾರ್ಬೋನೇಟ್ ಜೊತೆಗೆ ಫ್ಯೂಸ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಅಥವಾ ಏರ್. ಸೊ ಆಗ ಬರುವಂಥ ಪ್ರಾಡಕ್ಟು ಸೋಡಿಯಂ ಕ್ರೋಮೇಟ್, ಫೆರಿಕ್ ಆಕ್ಸೈಡ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್. ಬಟ್ ನಮಗೆ ಬೇಕಾಗಿರುವಂಥ ಮೇಜರ್ ಪ್ರಾಡಕ್ಟ್ ಯಾವುದು? ಸೋಡಿಯಂ ಕ್ರೋಮೇಟ್. ದ ಯೆಲ್ಲೋ ಸೊಲ್ಯೂಷನ್ ಆಫ್ ಸೋಡಿಯಂ ಕ್ರೋಮೇಟ್ ಈಸ್ ಫಿಲ್ಟರ್ಡ್ ಆ್ಯಂಡ್ ಅಸಿಡಿಫೈಡ್ ವಿತ್ ಸಲ್ಫ್ಯೂರಿಕ್ ಆ್ಯಸಿಡ್ ಟು ಗಿವ್ ಎ ಸೊಲ್ಯೂಷನ್ ಫ್ರಮ್ ವಿಚ್ ಆರೆಂಜ್ ಸೋಡಿಯಂ ಡೈಕ್ರೋಮೇಟ್ ಕ್ಯಾನ್ ಬಿ ಕ್ರಿಸ್ಟಲೈಸ್ಡ್. ಸೊ ಸೋಡಿಯಂ ಕ್ರೋಮೇಟ್ ಏನು ಫಾರ್ಮ್ ಆಗುತ್ತೆ, ಇದು ಯೆಲ್ಲೋ ಕಲರ್ ಸೊಲ್ಯೂಷನ್ ಆಗಿರುತ್ತೆ. ಸೊ ಇದನ್ನು ಫಿಲ್ಟರ್ ಮಾಡಿ ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆಗೆ ಆಸಿಡಿಫೈ ಮಾಡ್ತಾರೆ. ಸೊ ಆಗ ನಮಗೆ ಒಂದು ಸೊಲ್ಯೂಷನ್ ಸಿಗುತ್ತೆ, ಅದು ಆರೆಂಜ್ ಕಲರ್.
ಆರೆಂಜ್ ಸೋಡಿಯಂ ಡೈಕ್ರೋಮೇಟ್. ಸೊ ಅದನ್ನು ಫರ್ದರ್ ಕ್ರಿಸ್ಟಲೈಸ್ ಮಾಡ್ತಾರೆ. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ, ಸೋಡಿಯಂ ಕ್ರೋಮೇಟ್ ದಟ್ ಈಸ್ 2Na2CrO4 ಪ್ಲಸ್ 2H ಪ್ಲಸ್ ಅಂದರೆ ಅಸಿಡಿಫೈ ಮಾಡ್ತಿದ್ದಾರೆ ವಿತ್ ಸಲ್ಫ್ಯೂರಿಕ್ ಆ್ಯಸಿಡ್. ಆಗ ಬರುವಂಥ ಪ್ರಾಡಕ್ಟ್ ಏನು, ಸೋಡಿಯಂ ಡೈಕ್ರೋಮೇಟ್ Na2Cr2O7 ಪ್ಲಸ್ 2Na ಪ್ಲಸ್ H2O. Sodium dichromate is more soluble than potassium dichromate. The latter is therefore prepared by treating the solution of sodium dichromate with potassium chloride. ಇಲ್ಲಿ ಪೊಟ್ಯಾಷಿಯಮ್ ಡೈಕ್ರೋಮೇಟ್ಗಿಂತ ಸೋಡಿಯಂ ಡೈಕ್ರೋಮೇಟು ಮೋರ್ ಸಾಲ್ಯುಬಲ್ ಆಗಿರುತ್ತೆ. ಫರ್ದರ್ ಸೋಡಿಯಂ ಡೈಕ್ರೋಮೇಟ್ ಸೊಲ್ಯೂಷನ್ನ ಪೊಟ್ಯಾಷಿಯಮ್ ಕ್ಲೋರೈಡ್ ಜೊತೆಗೆ ಟ್ರೀಟ್ ಮಾಡ್ತಾರೆ. ಸೊ ಆಗ ನಮಗೆ ಬರುವಂಥ ಪ್ರಾಡಕ್ಟು ಪೊಟ್ಯಾಷಿಯಮ್ ಡೈಕ್ರೋಮೇಟ್ ಆಗಿರುತ್ತೆ. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ, ಸೋಡಿಯಂ ಡೈಕ್ರೋಮೇಟ್ Na2Cr2O7 is treated with potassium chloride that is 2KCl. ಸೊ ಆಗ ಬರುವಂಥ ಪ್ರಾಡಕ್ಟ್ ಏನು, K2Cr2O7 ಪೊಟ್ಯಾಷಿಯಮ್ ಡೈಕ್ರೋಮೇಟ್ ಆ್ಯಂಡ್ ಅದ್ರ ಜೊತೆಗೆ ಸೋಡಿಯಂ ಕ್ಲೋರೈಡ್. ನೆಕ್ಸ್ಟ್ ಕ್ವೆಶನ್, ಶೋ ದಟ್ ಹಾಫ್ ಲೈಫ್ ಪೀರಿಯಡ್ ಆಫ್ ಎ ಝೀರೋ ಆರ್ಡರ್ ರಿಯಾಕ್ಷನ್ is directly proportional to initial concentration of the reactants. For a zero order reaction, rate constant is given by, so zero order reaction ke rate constant enagutte, K equals concentration of R0 minus concentration of R divided by T. At a T equals T of concentration of R equals 1 by 2 concentration of R0. So T ಜಾಗದಲ್ಲಿ T of concentration of R ಜಾಗದಲ್ಲಿ 1 by 2 ಕಾನ್ಸಂಟ್ರೇಷನ್ ಆಫ್ R0ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸೊ ಈ ಈಕ್ವೇಷನ್ ಏನಾಗುತ್ತೆ, K ಈಕ್ವಲ್ಸ್ ಕಾನ್ಸಂಟ್ರೇಷನ್ ಆಫ್ R0 ಮೈನಸ್, ಸೊ ಕಾನ್ಸಂಟ್ರೇಷನ್ ಆಫ್ R ಜಾಗದಲ್ಲಿ 1 by 2 ಕಾನ್ಸಂಟ್ರೇಷನ್ ಆಫ್ R0, ಸೊ ಮೈನಸ್ 1 by 2 ಕಾನ್ಸಂಟ್ರೇಷನ್ ಆಫ್ R0 ಡಿವೈಡೆಡ್ ಬೈ, ಸೊ T ಜಾಗದಲ್ಲಿ T ಆಫ್, ಸೊ ಡಿವೈಡೆಡ್ ಬೈ T ಆಫ್. ಸೊ ಆಗ ಈಕ್ವೇಷನ್ ಏನಾಗುತ್ತೆ, ಈ 2 ಇದೆಯಲ್ಲ, ಸೊ ಇದು ಕಾನ್ಸಂಟ್ರೇಷನ್ ಆಫ್ R0 ಜೊತೆಗೆ ಮಲ್ಟಿಪ್ಲೈ ಆಗುತ್ತೆ. ಮಲ್ಟಿಪ್ಲೈ ಆದಾಗ 2 ಇಂಟು ಕಾನ್ಸಂಟ್ರೇಷನ್ ಆಫ್ R0 ಮೈನಸ್ ಕಾನ್ಸಂಟ್ರೇಷನ್ ಆಫ್ R0 ಡಿವೈಡೆಡ್ ಬೈ 2 ಆ್ಯಂಡ್ ಹೋಲ್ ಡಿವೈಡೆಡ್ ಬೈ T ಆಫ್ ಆಗುತ್ತೆ. ಈಗೇನಾಗುತ್ತೆ, ಸೊ 2R0 ದಟ್ ಈಸ್ 2 ಕಾನ್ಸಂಟ್ರೇಷನ್ ಆಫ್ R0 ಮೈನಸ್ ಕಾನ್ಸಂಟ್ರೇಷನ್ ಆಫ್ R0 ಇದೆ. ಸೊ 2 ಮೈನಸ್ 1 ಆಯಿತಾ. ಸೊ ಕಾನ್ಸಂಟ್ರೇಷನ್ ಆಫ್ R0 ಡಿವೈಡೆಡ್ ಬೈ 2, ಈ T ಆಫ್ ಇದೆಯಲ್ಲ ಇದು ಮೇಲೆ ಹೋಗುತ್ತೆ. ಓಕೆ, ಮೇಲೆ ಹೋಗುತ್ತೆ. ಆ್ಯಂಡ್ ನಮಗೆ ಬೇಕಾಗಿರೋದೇನು, ಟಿ ಆಫ್, ಹಾಫ್ ಲೈಫ್ ಪೀರಿಯಡ್. ಸೊ ಅದರಿಂದ ಟಿ ಆಫ್ನ ಈ ಕಡೆ ಶಿಫ್ಟ್ ಮಾಡೋಣ, ಕೆನ ಈ ಕಡೆ ತೊಗೊಳ್ಳೋಣ. ಸೊ ಹಾಗೇನಾಗುತ್ತೆ, ಟಿ ಆಫ್ ಈಕ್ವಲ್ಸ್ ಕಾನ್ಸಂಟ್ರೇಷನ್ ಆಫ್ R0 ಡಿವೈಡೆಡ್ ಬೈ 2K. ಸೊ ಇದು ಫೈನಲ್ ಎಕ್ಸ್ಪ್ರೆಷನ್ ಆಫ್ ಹಾಫ್ ಲೈಫ್ ಪೀರಿಯಡ್ ಫಾರ್ ಎ ಝೀರೋ ಆರ್ಡರ್ ರಿಯಾಕ್ಷನ್. ಸೊ ಇದರಿಂದ ಏನು ಗೊತ್ತಾಗುತ್ತೆ, ಹಾಫ್ ಲೈಫ್ ಪೀರಿಯಡ್ ಆಫ್ ಎ ಝೀರೋ ಆರ್ಡರ್ ರಿಯಾಕ್ಷನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್. ಸೊ ರಿಯಾಕ್ಟೆಂಟ್ನ ಇನಿಷಿಯಲ್ ಕಾನ್ಸಂಟ್ರೇಷನ್ಗೆ ಹಾಫ್ ಲೈಫ್ ಪೀರಿಯಡು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿದೆ. ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ರಿವರ್ಸ್ ಆಸ್ಮೋಸಿಸ್, ಮೆನ್ಷನ್ ಇಟ್ಸ್ ಅಪ್ಲಿಕೇಶನ್. ಸೊ ರಿವರ್ಸ್ ಆಸ್ಮೋಸಿಸ್ ಅಂದರೆ ಏನು ಆ್ಯಂಡ್ ಅದರ ಅಪ್ಲಿಕೇಶನ್, ಅದರ ಯೂಸ್ ಏನು ಅಂತ. ರಿವರ್ಸ್ ಆಸ್ಮೋಸಿಸ್ ಅಂದರೆ ದ ಡೈರೆಕ್ಷನ್ ಆಫ್ ನಾರ್ಮಲ್ ಆಸ್ಮೋಸಿಸ್ ಗೆಟ್ಸ್ ರಿವರ್ಸ್ಡ್ ವೆನ್ ಎ ಪ್ರೆಷರ್ ಹೈಯರ್ ದ್ಯಾನ್ ದ ಆಸ್ಮೋಟಿಕ್ ಪ್ರೆಷರ್ ಈಸ್ ಅಪ್ಲೈಡ್ ಆನ್ ಎ ಸೊಲ್ಯೂಷನ್. ದಿಸ್ ಈಸ್ ಕಾಲ್ಡ್ ರಿವರ್ಸ್ ಆಸ್ಮೋಸಿಸ್. ಸೊ ನಾರ್ಮಲ್ ಆಸ್ಮೋಸಿಸ್ ಆಗ್ತಿರುವಂಥ ಡೈರೆಕ್ಷನ್ನ ರಿವರ್ಸ್ ಮಾಡ್ತಾರೆ. ಹೇಗೆ ಅಂದರೆ ಆ ಸೊಲ್ಯೂಷನ್ಗೆ ಅದರ ಆಸ್ಮೋಟಿಕ್ ಪ್ರೆಷರ್ಗಿಂತ ಜಾಸ್ತಿ ಪ್ರೆಷರ್ನ ಅಪ್ಲೈ ಮಾಡ್ತಾರೆ. ಆಗ ಆಸ್ಮೋಸಿಸ್ನ ಡೈರೆಕ್ಷನ್ ರಿವರ್ಸ್ ಆಗುತ್ತೆ. ಸೊ ಆ ಪ್ರೋಸೆಸ್ನ ರಿವರ್ಸ್ ಆಸ್ಮೋಸಿಸ್ ಅಂತ ಕರೀತಾರೆ. ಸೊ ಇದರ ಅಪ್ಲಿಕೇಶನ್ ನೋಡೋದಾದರೆ ಡಿಸ್ಯಾಲಿನೇಷನ್ ಆಫ್ ಸೀ ವಾಟರ್. ಸೊ ಸಮುದ್ರದ ನೀರು ನಿಮ್ಗೆ ಗೊತ್ತಿದೆ, ಉಪ್ಪು ನೀರಲ್ವಾ. ಸೊ ಅದರಲ್ಲಿರುವಂಥ ಸಾಲ್ಟನ್ನು ರಿಮೂವ್ ಮಾಡೋದಕ್ಕೆ ಡಿಸ್ಯಾಲಿನೇಷನ್, ಸೊ ರಿವರ್ಸ್ ಆಸ್ಮೋಸಿಸ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಕ್ವೆಶನ್, ರೈಟ್ ದ ಮೆಕ್ಯಾನಿಸಮ್ ಫಾರ್ ಡಿಹೈಡ್ರೇಷನ್ ಆಫ್ ಎಥನಾಲ್ ಟು ಫಾರಮ್ ಈಥೀನ್. ಸೊ ಇಲ್ಲೇನು ಕೇಳಿದ್ದಾರೆ, ಡಿಹೈಡ್ರೇಷನ್ ಆಫ್ ಎಥನಾಲ್ ಟು ಈಥೀನ್ ಅಂದರೆ ಎಥನಾಲು ಈಥೀನ್ ಆಗಿ ಕನ್ವರ್ಟ್ ಆಗ್ತಿದೆ, ಅಂದರೆ ಇಲ್ಲಿ ಆಗ್ತಿರುವಂಥ ಪ್ರೋಸೆಸ್ಸು ಡಿಹೈಡ್ರೇಷನ್. ಇದರ ಮೆಕ್ಯಾನಿಸಮ್ ಕೇಳಿದ್ದಾರೆ. ಎಥನಾಲ್ ಅಂಡರ್ಗೋಸ್ ಡಿಹೈಡ್ರೇಷನ್ ಬೈ ಹೀಟಿಂಗ್ ಇಟ್ ವಿತ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಅಟ್ 443 ಕೆಲ್ವಿನ್. ಇಲ್ಲೇನು ಮಾಡ್ತಿದ್ದಾರೆ, ಎಥನಾಲ್ನ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆಗೆ ಹೀಟ್ ಮಾಡ್ತಿದ್ದಾರೆ. ಎಷ್ಟು, 443 ಕೆಲ್ವಿನ್. ಆಗ ಡಿಹೈಡ್ರೇಷನ್ ಆಗುತ್ತೆ. ಡಿಹೈಡ್ರೇಷನ್ ಆದಾಗ ಎಥನಾಲು ಈಥೀನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ, C2H5OH ದಟ್ ಇಸ್ ಎಥನಾಲು, ಇದನ್ನು ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆಗೆ ಟ್ರೀಟ್ ಮಾಡಿಸ್ತಾರೆ. ಟೆಂಪ್ರೇಚರ್ 443 ಕೆಲ್ವಿನ್. ಸೊ ಆಗ ಬರುವಂಥ ಪ್ರಾಡಕ್ಟ್ ಏನು, ಈಥೀನ್, CH2 ಡಬಲ್ ಬಾಂಡ್ CH2 ಪ್ಲಸ್ H2O. ಸೊ ಡಿಹೈಡ್ರೇಷನ್ ಅಂದರೆ ಗೊತ್ತಿದೆ ನಿಮಗೆ, ರಿಮೂವಲ್ ಆಫ್ ವಾಟರ್ ಮಾಲಿಕ್ಯೂಲ್.
ಇದರ ಮೆಕ್ಯಾನಿಸಮ್ ನೋಡೋಣ. ಸೊ ಇದು 3 ಸ್ಟೆಪ್ಪಲ್ಲಿ ಆಗುತ್ತೆ. ಸ್ಟೆಪ್ 1 ಫಾರ್ಮೇಷನ್ ಆಫ್ ಪ್ರೋಟೋನೇಟೆಡ್ ಆಲ್ಕೋಹಾಲ್. ಸೊ ಫಸ್ಟು ಪ್ರೋಟೋನೇಟೆಡ್ ಆಲ್ಕೋಹಾಲ್ ಫಾರ್ಮ್ ಆಗುತ್ತೆ. ಸೊ ನಾವು ತೊಗೊಂಡಿರುವಂಥ ಆಲ್ಕೋಹಾಲ್ ಯಾವುದು? ಎಥನಾಲು. ಇದಕ್ಕೆ ಪ್ರೋಟಾನ್ H+ ಆ್ಯಡ್ ಆಗುತ್ತೆ. ಸೊ ಈ H+ ಬಂದಿರುವಂಥದ್ದು ಸಲ್ಫ್ಯೂರಿಕ್ ಆ್ಯಸಿಡಿಂದ. ಓಕೆ, ಸೊ ಆಗ ನಮಗೆ ಬರುವಂಥ ಪ್ರಾಡಕ್ಟು ಪ್ರೋಟೋನೇಟೆಡ್ ಎಥನಾಲ್. ಸೊ ಇದು ಒಂದು ಫಾಸ್ಟ್ ರಿಯಾಕ್ಷನ್. ಈ ಪ್ರೋಟೋನೇಟೆಡ್ ಎಥನಾಲ್ನ ಈಥೈಲ್ ಆಕ್ಸೋನಿಯಂ ಅಯಾನ್ ಅಂತಲೂ ಕೂಡ ಕರೀತಾರೆ. ಸೊ ಏನಾಗುತ್ತೆ, ಈ ಪ್ರೋಟಾನ್ ಆ್ಯಡ್ ಆಗುತ್ತೆ ಇಲ್ಲಿಗೆ. ಸೊ ಆಗ ಎಥನಾಲ್ ಗೆಟ್ ಕನ್ವರ್ಟೆಡ್ ಇಂಟು ಪ್ರೋಟೋನೇಟೆಡ್ ಆಲ್ಕೋಹಾಲ್. ಸ್ಟೆಪ್ 2 ಫಾರ್ಮೇಷನ್ ಆಫ್ ಕಾರ್ಬೋಕ್ಯಾಟಯಾನ್. ಸೊ ಕಾರ್ಬೋಕ್ಯಾಟಯಾನ್ ಅಂದರೆ ಕಾರ್ಬನ್ ಆಟಮ್ಗೆ ಪಾಸಿಟಿವ್ ಚಾರ್ಜ್ ಇರುವಂಥದ್ದು. ಸೊ ಅದು ಫಾರ್ಮ್ ಆಗುತ್ತೆ. ಇಟ್ ಈಸ್ ದ ಸ್ಲೋಯೆಸ್ಟ್ ಸ್ಟೆಪ್ ಆ್ಯಂಡ್ ಹೆನ್ಸ್ ದ ರೇಟ್ ಡಿಟರ್ಮಿನಿಂಗ್ ಸ್ಟೆಪ್ ಆಫ್ ದ ರಿಯಾಕ್ಷನ್. ಇದು ಒಂದು ಸ್ಲೋಯೆಸ್ಟ್ ಸ್ಟೆಪ್ ಆಗಿದೆ ಆ್ಯಂಡ್ ಇದು ರೇಟ್ ಡಿಟರ್ಮಿನಿಂಗ್ ಸ್ಟೆಪ್ ಆಗಿರುತ್ತೆ. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ, ಪ್ರೋಟೋನೇಟೆಡ್ ಆಲ್ಕೋಹಾಲ್ ಇದೆ. ಸೊ ಇದು ಏನಾಗಿ ಕನ್ವರ್ಟ್ ಆಗ್ತಿದೆ? ಕಾರ್ಬೋಕ್ಯಾಟಯಾನ್. ಸೊ ಕಾರ್ಬನ್ ಕ್ಯಾರಿಂಗ್ ಪಾಸಿಟಿವ್ ಚಾರ್ಜ್. ಸೊ ಇಲ್ಲಿ ರಿಮೂವ್ ಆಗ್ತಿರುವಂಥದ್ದು ವಾಟರ್ ಮಾಲಿಕ್ಯೂಲ್ ಪ್ಲಸ್ H2. ಸ್ಟೆಪ್ 3 ಫಾರ್ಮೇಷನ್ ಆಫ್ ಈಥೀನ್ ಬೈ ಎಲಿಮಿನೇಷನ್ ಆಫ್ ಪ್ರೋಟಾನ್. ಸೊ ಏನು ಆಗಲೇ ಕಾರ್ಬೋಕ್ಯಾಟಯಾನ್ ಫಾರ್ಮ್ ಆಯ್ತಲ್ವಾ? ಸೊ ಸ್ಟೆಪ್ 2 ಅಲ್ಲಿ ಏನು ಕಾರ್ಬೋಕ್ಯಾಟಯಾನ್ ಫಾರ್ಮ್ ಆಯಿತು, ಅದರಿಂದ ಒಂದು ಪ್ರೋಟಾನ್ ಎಲಿಮಿನೇಟ್ ಆಗಿ ಈಥೀನ್ ಫಾರ್ಮ್ ಆಗುತ್ತೆ. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ. ಸೊ ಕಾರ್ಬೋಕ್ಯಾಟಯಾನ್ ಇದೆ, ಈ ಬಾಂಡ್ ಇಲ್ಲಿಗೆ ಶಿಫ್ಟ್ ಆಗುತ್ತೆ, ಆಗ ಈ ಪ್ರೋಟಾನ್ ರಿಮೂವ್ ಆಗುತ್ತೆ. ಸೊ ಬರುವಂಥ ಪ್ರಾಡಕ್ಟು ಈಥೀನ್, ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡ್ ಪ್ಲಸ್ H+. ನೆಕ್ಸ್ಟ್ ಕ್ವೆಶನ್, ಎಕ್ಸ್ಪ್ಲೈನ್ ದ ಹೈಬ್ರಿಡೈಸೇಷನ್, ಜಾಮೆಟ್ರಿ ಆ್ಯಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ hexamine cobalt third ion on the basis of valence bond theory, that is VBT. Atomic number of cobalt is 27. ಸೊ ಇಲ್ಲಿ ಕೇಳ್ತಿರುವಂಥದ್ದು ಹೆಕ್ಸಾಮೈನ್ ಕೋಬಾಲ್ಟ್ ಥರ್ಡ್ ಅಯಾನ್ ಏನಿದೆ ಇದರ ಹೈಬ್ರಿಡೈಸೇಷನ್, ಜಾಮೆಟ್ರಿ ಮತ್ತು ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆನ್ ದ ಬೇಸಿಸ್ ಆಫ್ VBT. ಆ್ಯಂಡ್ ಅಟಾಮಿಕ್ ನಂಬರ್ ಆಫ್ ಕೋಬಾಲ್ಟ್ ಎಷ್ಟು? 27. ಇನ್ ಹೆಕ್ಸಾಮೈನ್ ಕೋಬಾಲ್ಟ್ ಥರ್ಡ್ ಅಯಾನ್, ಕೋಬಾಲ್ಟ್ ಅಯಾನ್ನ ಆಕ್ಸಿಡೇಷನ್ ಸ್ಟೇಟು +3 ಆ್ಯಂಡ್ ಇದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆರ್ಗಾನ್ 3d6 4s0. ಆ್ಯಂಡ್ ಆರ್ಬಿಟಲ್ಸ್ ನೋಡೋದಾದರೆ CO3+ ಅಯಾನ್ದು 3d 4s 4p. ಸೊ 3dಯಲ್ಲಿ 6 ಎಲೆಕ್ಟ್ರಾನ್ಸ್, ಹೌದಾ? 3d6. When 6 strong NH3 ligand is approaching central metal ion, rearrangement of electrons takes place. ಸೊ ಯಾವಾಗ ಒಂದು ಸೆಂಟ್ರಲ್ ಮೆಟಲ್ ಅಯಾನ್ಗೆ 6 NH3 ಲಿಗ್ಯಾಂಡು ಅಪ್ರೋಚ್ ಮಾಡುತ್ತೆ, ಆಗ ಎಲೆಕ್ಟ್ರಾನ್ಸ್ ರೀಅರೇಂಜ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಎಲೆಕ್ಟ್ರಾನ್ಸ್ ಹೇಗೆ ಅರೇಂಜ್ ಆಗಿದೆ ಅಂತ. ಸೊ ಯಾವಾಗ ಅಮೋನಿಯಾ ಲಿಗ್ಯಾಂಡು ಸೆಂಟ್ರಲ್ ಮೆಟಲ್ ಅಯಾನ್ನ ಅಪ್ರೋಚ್ ಮಾಡುತ್ತೆ, ಆಗ ಎಲೆಕ್ಟ್ರಾನ್ಸ್ಗಳು ರೀಅರೇಂಜ್ ಆಗುತ್ತೆ. ಸೊ ಆಗ ಆರ್ಬಿಟಲ್ಸ್ ಈ ರೀತಿ ಆಗುತ್ತೆ. ಸೊ ಇಲ್ಲಿ ಪೇರಿಂಗ್ ಆಗುತ್ತೆ, ಪೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಟೇಕ್ಸ್ ಪ್ಲೇಸ್. ಸೊ 3d 4s 4p. 2d orbitals, 1s orbital and 3p orbitals undergo hybridization to form 6d2sp3 hybrid orbitals of cobalt. 2 d ಆರ್ಬಿಟಲ್ಲು, 1 s ಆರ್ಬಿಟಲ್ ಆ್ಯಂಡ್ 3 p ಆರ್ಬಿಟಲ್ಗಳು ಹೈಬ್ರಿಡೈಸ್ಡ್ ಆಗಿ ನಮಗೆ 6 d2sp3 ಹೈಬ್ರಿಡ್ ಆರ್ಬಿಟಲ್ಸ್ಗಳು ಸಿಗುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ 2 d ಆರ್ಬಿಟಲ್ಸ್ ಆ್ಯಂಡ್ 1 s ಆರ್ಬಿಟಲ್, 3 p ಆರ್ಬಿಟಲ್ಗಳು ಹೈಬ್ರಿಡೈಸ್ ಆಗಿ 6 d2sp3 ಹೈಬ್ರಿಡ್ ಆರ್ಬಿಟಲ್ಸ್ ಆಫ್ ಕೋಬಾಲ್ಟು ಫಾರ್ಮ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ 6 d2sp3 ಹೈಬ್ರಿಡ್ ಆರ್ಬಿಟಲ್ಸ್. These 6 hybridized orbitals of cobalt 3+ overlaps with orbitals of 6 ammonia ligands form 6 coordinate bonds. ಸೊ ಈ 6 ಹೈಬ್ರಿಡೈಸ್ಡ್ ಆರ್ಬಿಟಲ್ಸ್ ಏನಿದೆ ಕೋಬಾಲ್ಟ್ 3+ ಅಯಾನ್ದು, ಅದು 6 ಅಮೋನಿಯಾ ಲಿಗ್ಯಾಂಡ್ ಜೊತೆಗೆ, ಅಂದರೆ 6 ಅಮೋನಿಯಾ ಲಿಗ್ಯಾಂಡ್ಸ್ಗಳ ಆರ್ಬಿಟಲ್ ಜೊತೆಗೆ ಓವರ್ಲ್ಯಾಪ್ ಆಗಿ 6 ಕೋಆರ್ಡಿನೇಟ್ ಬಾಂಡ್ಸನ್ನು ಫಾರ್ಮ್ ಮಾಡುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ 6 pairs of electrons on ammonia ligand. So 6 d2sp3 hybrid orbitals. The complex has octahedral geometry. ಸೊ ಇಲ್ಲಿ ಜಾಮೆಟ್ರಿ ಯಾವುದು? ಆಕ್ಟಾಹೆಡ್ರಾಲ್. ಆ್ಯಂಡ್ ಇದು ಡಯಾಮ್ಯಾಗ್ನೆಟಿಕ್ ಆಗಿ ಬಿಹೇವ್ ಮಾಡುತ್ತೆ. ಯಾಕೆ ಅಂದರೆ ಇಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ಗಳು ಇಲ್ಲ, ಆಬ್ಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಸೊ ಹಾಗಾದರೆ ಏನೇನು ಮೇಜರಾಗಿ ಬರೀಬೇಕಾಗಿರೋದು ನೀವು? ಹೈಬ್ರಿಡೈಸೇಷನ್ d2sp3, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಡಯಾಮ್ಯಾಗ್ನೆಟಿಕ್ ಆ್ಯಂಡ್ ಜಾಮೆಟ್ರಿ ಆಕ್ಟಾಹೆಡ್ರಾಲ್. ನೆಕ್ಸ್ಟ್ ಕ್ವೆಶನ್, ಹೌ ಈಸ್ ಫಿನಾಲ್ ಮ್ಯಾನುಫ್ಯಾಕ್ಚರ್ಡ್ ಫ್ರಮ್ ಕ್ಯೂಮಿನ್? ಸೊ ಕ್ಯೂಮಿನಿಂದ ಫಿನಾಲ್ನ ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಕ್ಯೂಮಿನ್ ಈಸ್ ಆಕ್ಸಿಡೈಸ್ಡ್ ಇನ್ ದ ಪ್ರೆಸೆನ್ಸ್ ಆಫ್ ಏರ್ ಟು ಕ್ಯೂಮಿನ್ ಹೈಡ್ರೋಪರಾಕ್ಸೈಡ್. ಇಲ್ಲಿ ಕ್ಯೂಮಿನನ್ನು ಆಕ್ಸಿಡೈಸ್ ಮಾಡ್ತಿದ್ದಾರೆ
ಸೊ ಆಕ್ಸಿಡೈಸ್ ಅಂದರೆ ಆಕ್ಸಿಡೇಷನ್, ದಟ್ ಈಸ್ ಅಡಿಷನ್ ಆಫ್ ಆಕ್ಸಿಜನ್ ಆರ್ ರಿಮೂವಲ್ ಆಫ್ ಹೈಡ್ರೋಜನ್. ಹೇಗೆ? ಇನ್ ದ ಪ್ರೆಸೆನ್ಸ್ ಆಫ್ ಏರ್. ಸೊ ಆಗ ಕ್ಯೂಮಿನ್ ಹೈಡ್ರೋಪರಾಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಇಟ್ ಈಸ್ ಕನ್ವರ್ಟೆಡ್ ಇಂಟು ಫಿನಾಲ್ ಆ್ಯಂಡ್ ಅಸಿಟೋನ್ ಬೈ ಟ್ರೀಟಿಂಗ್ ಇಟ್ ವಿತ್ ಡೈಲ್ಯೂಟ್ ಆ್ಯಸಿಡ್. ಈ ಕ್ಯೂಮಿನ್ ಹೈಡ್ರೋಪರಾಕ್ಸೈಡ್ನ ಡೈಲ್ಯೂಟ್ ಆ್ಯಸಿಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಸೊ ಆಗ ಬರುವಂಥ ಪ್ರಾಡಕ್ಟು ಫಿನಾಲ್ ಆ್ಯಂಡ್ ಅಸಿಟೋನ್ ಆಗಿರುತ್ತೆ. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ. ಸೊ ಕ್ಯೂಮಿನ್ ತೊಗೊಂಡಿದ್ದಾರೆ, ಇದನ್ನು ಆಕ್ಸಿಡೈಸ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಏರ್. ಸೊ ಆಗ ಬರುವಂಥ ಪ್ರಾಡಕ್ಟ್ ಕ್ಯೂಮಿನ್ ಹೈಡ್ರೋಪರಾಕ್ಸೈಡ್. ಸೊ ಅಡಿಷನ್ ಆಫ್ ಆಕ್ಸಿಜನ್ ಆಗಿದೆ. ಸೊ ಇದನ್ನು ಫರ್ದರ್ ಡೈಲ್ಯೂಟ್ ಆ್ಯಸಿಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಸೊ ಆಗ ಬರುವಂಥ ಪ್ರಾಡಕ್ಟು ಫಿನಾಲ್ ಆ್ಯಂಡ್ ಅಸಿಟೋನ್. ನೆಕ್ಸ್ಟ್ ಕ್ವೆಶನ್, ಎಕ್ಸ್ಪ್ಲೈನ್ ಹಾಫ್ಮನ್ ಬ್ರೋಮಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್. ಸೊ ಇಲ್ಲಿ ಕೇಳಿರುವಂಥದ್ದು ಹಾಫ್ಮನ್ ಬ್ರೋಮಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್. ಪ್ರೈಮರಿ ಅಮೈನ್ ಈಸ್ ಪ್ರಿಪೇರ್ಡ್ ಬೈ ಟ್ರೀಟಿಂಗ್ ಆ್ಯನ್ ಅಮೈಡ್ ವಿತ್ ಬ್ರೋಮಿನ್ ಇನ್ ಆ್ಯನ್ ಅಕ್ವಿಯಸ್ ಆರ್ ಎಥನೋಲಿಕ್ ಸೊಲ್ಯೂಷನ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್. ಇಲ್ಲೇನು ಮಾಡ್ತಿದ್ದಾರೆ? ಅಮೈಡನ್ನು ಬ್ರೋಮಿನ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಬ್ರೋಮಿನ್ ಇನ್ ಅಕ್ವಿಯಸ್ ಆರ್ ಎಥನೋಲಿಕ್ ಸೊಲ್ಯೂಷನ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್. ಸೊ ಆಗ ಬರುವಂಥ ಪ್ರಾಡಕ್ಟು ಪ್ರೈಮರಿ ಅಮೈನ್ ಆಗಿರುತ್ತೆ. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ. ಅಮೈಡ್ RCONH2. ಸೊ CONH2 ಇದ್ದರೆ ಅದು ಅಮೈಡ್ ಆಗುತ್ತೆ. ಪ್ಲಸ್ Br2 ಬ್ರೋಮಿನ್ ಇನ್ ಅಕ್ವಿಯಸ್ ಆರ್ ಎಥನೋಲಿಕ್ ಸೊಲ್ಯೂಷನ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಅಂದರೆ 4NaOH. ಸೊ ಆಗ ಬರುವಂಥ ಪ್ರಾಡಕ್ಟ್ ಏನು? ಅಮೈನ್ RNH2 ಪ್ಲಸ್ Na2CO3 ಸೋಡಿಯಂ ಕಾರ್ಬೋನೇಟ್ ಪ್ಲಸ್ 2NaBr ಸೋಡಿಯಂ ಬ್ರೋಮೈಡ್ ಪ್ಲಸ್ 2H2O. ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ಲ್ಯಾಂಥನೈಡ್ ಕಾಂಟ್ರಾಕ್ಷನ್? ಮೆನ್ಷನ್ ದ ಕಾಸ್ ಫಾರ್ ಇಟ್. ಸೊ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಅಂದರೆ ಏನು, ಇದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ದ ಓವರ್ ಆಲ್ ಡಿಕ್ರೀಸ್ ಇನ್ ಅಟೋಮಿಕ್ ಆ್ಯಂಡ್ ಅಯೋನಿಕ್ ರೇಡಿಯೈ ಫ್ರಮ್ lanthanum to lutetium, that is across the lanthanide series, is called lanthanide contraction. ಅಂದರೆ ಲ್ಯಾಂಥನಮಿಂದ ಲ್ಯೂಟೀಷಿಯಮ್ವರೆಗೆ ಅಟೋಮಿಕ್ ಮತ್ತು ಅಯೋನಿಕ್ ರೇಡಿಯೈ ಡಿಕ್ರೀಸ್ ಆಗ್ತಾ ಬರ್ತಾ ಇದೆ. ಸೊ ಇದು ಅಲಾಂಗ್ ದ ಲ್ಯಾಂಥನೈಡ್ ಸೀರೀಸ್ ಆಗಿರೋದ್ರಿಂದ ಇದನ್ನು ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಅಂತ ಕರೀತಾರೆ. ಸೊ ಇದರ ಕಾಸ್ ಏನು? ಸೊ ಯಾಕಾಗುತ್ತೆ ಅಂತ ನೋಡೋದಾದರೆ ಇಂಪರ್ಫೆಕ್ಟ್ ಶೀಲ್ಡಿಂಗ್ ಆಫ್ 4f ಎಲೆಕ್ಟ್ರಾನ್ಸ್. ಸೊ 4f ಎಲೆಕ್ಟ್ರಾನ್ಸ್ಗಳು ಕರೆಕ್ಟಾಗಿ ಶೀಲ್ಡ್ ಮಾಡಲ್ಲ. ಸೊ ಅದಕ್ಕೋಸ್ಕರ ಸೈಜು ಡಿಕ್ರೀಸ್ ಆಗ್ತಾ ಬರುತ್ತೆ. ನೆಕ್ಸ್ಟ್ ಕ್ವೆಶನ್, ಎಕ್ಸ್ಪ್ಲೈನ್ ಗ್ಯಾಟರ್ಮನ್ ಕೋಚ್ ರಿಯಾಕ್ಷನ್ ವಿತ್ ಎಕ್ಸಾಂಪಲ್. ವೆನ್ ಬೆನ್ಝೀನ್ ಆರ್ ಇಟ್ಸ್ ಡಿರೈವೇಟಿವ್ಸ್ ಈಸ್ ಟ್ರೀಟೆಡ್ ವಿತ್ ಕಾರ್ಬನ್ ಮೊನಾಕ್ಸೈಡ್ ಆ್ಯಂಡ್ ಹೈಡ್ರೋಜನ್ ಕ್ಲೋರೈಡ್ ಇನ್ ದ ಪ್ರೆಸೆನ್ಸ್ ಆಫ್ ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್, it gives benzaldehyde or substituted benzaldehyde. This reaction is called a Gatterman-Koch reaction. ಇಲ್ಲಿ ಬೆನ್ಝೀನ್ ಅಥವಾ ಅದರ ಡಿರೈವೇಟಿವ್ನ ಕಾರ್ಬನ್ ಮೊನಾಕ್ಸೈಡ್ ಮತ್ತು ಹೈಡ್ರೋಜನ್ ಕ್ಲೋರೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್. ಆಗ ಬರುವಂಥ ಪ್ರಾಡಕ್ಟು ಬೆನ್ಸಾಲ್ಡಿಹೈಡು ಅಥವಾ ಸಬ್ಸ್ಟಿಟ್ಯೂಟೆಡ್ ಬೆನ್ಸಾಲ್ಡಿಹೈಡ್ ಆಗಿರುತ್ತೆ. ಈ ರಿಯಾಕ್ಷನನ್ನು ಗ್ಯಾಟರ್ಮನ್ ಕೋಚ್ ರಿಯಾಕ್ಷನ್ ಅಂತ ಕರೀತಾರೆ. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ, ಬೆನ್ಝೀನ್ ಇದೆ. ಸೊ ಇದನ್ನು ಕಾರ್ಬನ್ ಮೊನಾಕ್ಸೈಡ್ ಮತ್ತು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್. ಆಗ ಬರುವಂಥ ಪ್ರಾಡಕ್ಟ್ ಏನು? ಬೆನ್ಸಾಲ್ಡಿಹೈಡ್. ಸೊ ಬೆನ್ಝೀನ್ ರಿಂಗಿಗೆ CHO ಅಟ್ಯಾಚ್ ಆಗಿದೆ. ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ಎ ಸೂಡೋ ಯೂನಿಮಾಲಿಕ್ಯುಲರ್ ರಿಯಾಕ್ಷನ್? ಗಿವ್ ಅನ್ ಎಕ್ಸಾಂಪಲ್. ಸೊ ಸೂಡೋ ಯೂನಿಮಾಲಿಕ್ಯುಲರ್ ರಿಯಾಕ್ಷನ್ ಅಂದರೆ ಏನು, ಅದಕ್ಕೊಂದು ಎಕ್ಸಾಂಪಲ್ ಕೊಡಿ ಅಂತ ಕೇಳಿದ್ದಾರೆ. A reaction which appears to be of higher order but follow first order kinetics by taking the other reactants except one in a large excess is called pseudo first order or pseudo unimolecular reaction. ಸೊ ರಿಯಾಕ್ಷನ್ನು ನೋಡೋದಕ್ಕೆ ಹೈಯರ್ ಆರ್ಡರ್ ಥರ ಕಾಣ್ತಿರುತ್ತೆ, ಆದರೆ ಅದು ಫಸ್ಟ್ ಆರ್ಡರ್ ಕೈನೆಟಿಕ್ಸ್ನ ಫಾಲೋ ಮಾಡುತ್ತೆ. ಸೊ ಅದರಲ್ಲಿ ಒಂದು ರಿಯಾಕ್ಟೆಂಟು ಜಾಸ್ತಿ ಅಮೌಂಟಲ್ಲಿರುತ್ತೆ, ಲಾರ್ಜ್ ಎಕ್ಸಸ್. ಈ ರಿಯಾಕ್ಷನನ್ನು ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಥವಾ ಸೂಡೋ ಯೂನಿಮಾಲಿಕ್ಯುಲರ್ ರಿಯಾಕ್ಷನ್ ಅಂತ ಕರೀತಾರೆ. ಎಕ್ಸಾಂಪಲ್, ಇನ್ವರ್ಷನ್ ಆಫ್ ಕೇನ್ ಶುಗರ್. ಸೊ ಇಲ್ಲಿ ಸುಕ್ರೋಸ್ ತೊಗೊಂಡಿದ್ದಾರೆ, C12H22O11 ಪ್ಲಸ್ ವಾಟರ್ H2O ಗಿವ್ ರೈಸ್ ಟು. ಸೊ ಇಲ್ಲಿ H+ ಬಂದಿರೋದು ಆ್ಯಸಿಡಿಂದ. ಸೊ ಆಗ ಬರುವಂಥ ಪ್ರಾಡಕ್ಟು ಗ್ಲೂಕೋಸ್ ಆ್ಯಂಡ್ ಫ್ರಕ್ಟೋಸ್. ಸೊ ಇದರ ಮಾಲಿಕ್ಯುಲರ್ ಫಾರ್ಮುಲಾ C6H12O6. ಸೊ ಎರಡಕ್ಕೂ ಕೂಡ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಆದರೆ ಸ್ಟ್ರಕ್ಚರಲ್ ಫಾರ್ಮುಲಾ ಡಿಫ್ರೆಂಟ್ ಇರುತ್ತೆ. ನೆಕ್ಸ್ಟ್ ಕ್ವೆಶನ್, ರೈಟ್ ದ ಹ್ಯಾವರ್ತ್ ಸ್ಟ್ರಕ್ಚರ್ ಆಫ್ ಲ್ಯಾಕ್ಟೋಸ್. ಸೊ ಹ್ಯಾವರ್ತ್ ಸ್ಟ್ರಕ್ಚರ್ ಆಫ್ ಲ್ಯಾಕ್ಟೋಸನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ಹ್ಯಾವರ್ತ್ ಸ್ಟ್ರಕ್ಚರ್ ಅಂದರೂ ಒಂದೇ, ರಿಂಗ್ ಸ್ಟ್ರಕ್ಚರ್ ಅಂದರೂ ಕೂಡ ಒಂದೇ.
ಸೊ ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಇದು ಹ್ಯಾವರ್ಟ್ ದ ಸ್ಟ್ರಕ್ಚರ್ ಆಫ್ ಲ್ಯಾಕ್ಟೋಸ್. ಸೊ ಲ್ಯಾಕ್ಟೋಸ್ ಆಗಿರೋದು ಗ್ಯಾಲಕ್ಟೋಸ್ ಮತ್ತು ಗ್ಲೂಕೋಸಿಂದ. ಸೊ ಗ್ಯಾಲಕ್ಟೋಸ್ ಆ್ಯಂಡ್ ಗ್ಲೂಕೋಸ್ ಎರಡು ಕಂಬೈನ್ ಆಗಿ ನಮಗೆ ಲ್ಯಾಕ್ಟೋಸ್ ಸಿಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಬೇರೆಯವರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಶೇರ್ ಮಾಡಿ. ಇದೇ ಥರ ವಿಡಿಯೋಗಳನ್ನು ನೋಡೋದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿ.